ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತನ ಜ್ಞಾನದ ವಿಚಾರ, ಸ್ವತಂತ್ರ ವಿಚಾರದಿಂದ ಬದುಕಲು ಸರ್ವರಿಗೂ ಒಬ್ಬನೇ ಒಬ್ಬ ದೇವರು. ಅಂತಹ ದೇವನ ಜ್ಞಾನಶಕ್ತಿ ಪ್ರತಿಯೊಬ್ಬ ಮಾನವನ ಅಂತರಂಗದಲ್ಲಿ ಅಡಗಿದೆ ಅಂತಕ್ಕಂತಹ ಸ್ವತಂತ್ರ ಧರ್ಮ, ಸ್ವತಂತ್ರ ವಿಚಾರದಿಂದ ಬದುಕಲು ಸ್ವತಂತ್ರ ಧರ್ಮವನ್ನು ಕೊಟ್ಟಿದ್ದಾರೆ. ಅರಿವೇ ಗುರು, ದೇಹವೇ ದೇವಾಲಯ, ಕಾಯಕವೇ ಕೈಲಾಸ ಎಂಬುವ ಈ ಮಂತ್ರದ ಮುಖಾಂತರ ಇಡೀ ಜಗತ್ತಿನ ಮಾನವರೆಲ್ಲರೂ ಮೆಚ್ಚತಕ್ಕಂತಹ ಸ್ವತಂತ್ರ ಜಗತ್ತು 12ನೇ ಶತಮಾನದಲ್ಲಿಯೇ ಮಹಾತ್ಮ ಬಸವಣ್ಣನವರು ಕೊಟ್ಟಿದ್ದಾರೆ. ಇವತ್ತು ನಾವು ಭಾರತೀಯರು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಆದರೆ ಭಾರತ ದೇಶದಲ್ಲಿ 3% ಜನ ಇಡೀ ಭಾರತೀಯರೆಲ್ಲರ ಮೇಲೆ ದೇವರು, ಧರ್ಮ, ಜಾತಿ, ಭೇದ ಭಾವ, ಮೇಲು ಕೀಳು, ಸ್ವರ್ಗ ನರಕ, ಜ್ಯೋತಿಷ್ಯ ಶಾಸ್ತ್ರ, ಪಂಚಾಂಗ ಪುರಾಣಗಳನ್ನು ಹೇಳುವುದರ ಮೂಲಕ ಸ್ವತಂತ್ರ ಭಾರತ ದೇಶದಲ್ಲಿ 97% ಜನರು ನಾವೆಲ್ಲರೂ ಗುಲಾಮರಾಗಿ ಇದ್ದೀವಿ. ಅದು ಹೇಗೆಂದರೆ ನಮ್ಮ ಅಂತರಂಗದ ದೇವನನ್ನು ಅರಿತುಕೊಳ್ಳಲಾರದೆ. ಆದ್ದರಿಂದ ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ವತಂತ್ರ ಯಾಕೆ ಸಿಕ್ಕಿದೆವು, ಆವಾಗ ಹೋರಾಟ ತ್ಯಾಗ ಬಲಿದಾನದಿಂದ ಸಿಕ್ಕಿದೆ. ಬ್ರಿಟಿಷರು ಹೋದರು, ಎಲ್ಲ ಜನಗಳು ಈ ದೇಶದ ಮೇಲೆ ಆಳಿದವರು ಎಲ್ಲರೂ ಹೋಗಿಬಿಟ್ರು. ಆದರೆ ಬ್ರಿಟಿಷರ ಕಾಲದಲ್ಲಿ ಈ ಮೂಢರೂಢಿ, ಈ ಮನುವಾದಿಗಳು ಇವರು ಮೂಲೆ ಗುಂಪಾಗಿ ಬಿಟ್ಟಿದ್ರು. ಜನರಿಗೆ ದೇವರು ಧರ್ಮದ ಹೆಸರ ಮೇಲೆ ಹೇಳ್ತಕ್ಕಂಥವ್ರು. ಬ್ರಿಟಿಷರಿಗೆ ಅಂಜು ಸಾಯ್ತರು ಇವರೆಲ್ಲರೂ. ಈಗ ಸ್ವತಂತ್ರ ಸಿಕ್ಕ ನಂತರ ಮತ್ತೆ 3% ಜನ ಮತ್ತೆ ನಮ್ಮೆಲ್ಲರನ್ನ ಗುಲಾಮರನ್ನಾಗಿಟ್ಕೊಂಡು ಆಳ್ತಾ ಇದೆ. ಭಾರತ ದೇಶ ಸ್ವತಂತ್ರ ಸಿಗಲಾರದಕ್ಕಿಂತ ಮುಂಚೆ ಈ ದೇಶದಲ್ಲಿರ್ತಕ್ಕಂಥ ಕೆಟ್ಟ ವ್ಯವಸ್ಥೆ, ಜಾತಿ ಭೇದ ಭಾವದ ಮೂಲಕ, ದೇವರು ಧರ್ಮದ ಮೂಲಕ ಜನರನ್ನು ಗುಲಾಮರಾಗನ್ನು ಇಟ್ಕೊಂಡು 4-5 ವರ್ಗಗಳನ್ನು ಮಾಡಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ ಈ ಥರ ಮಾಡಿ ಶೋಷಣೆ ಮಾಡ್ತಕ್ಕಂಥದ್ದು ಕಂಡು ಮಹಾತ್ಮ ಬಸವಣ್ಣನವರು ಇಡೀ ಜಗತ್ತಿಗೆ ಜ್ಞಾನದ ಸೂರ್ಯ ಬಂದಂತೆ 12ನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಆಡಳಿತದಲ್ಲಿ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಬಂದರು. ಈ ಗ್ರಂಥದಲ್ಲಿ ಇವರು ಮಾಡ್ತಕ್ಕಂಥ ಎಲ್ಲ ಹಗರಣಗಳು, ಮೋಸ ಮಾಡ್ತಕ್ಕಂಥ ಎಲ್ಲವೂ ಕೂಡ ಈ ಗ್ರಂಥದಲ್ಲಿ ವಚನಗಳ ಮೂಲಕ ಬರೆದು ಇಟ್ಟಿದ್ದಾರೆ. 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣ. ಇವಾಗ ಒಂದು ಬಸವಣ್ಣನವರ ವಚನ. ಓದಿನ ಹಿರಿಯರು, ವೇದದ ಹಿರಿಯರು, ಶಾಸ್ತ್ರದ ಹಿರಿಯರು, ಪುರಾಣದ ಹಿರಿಯರು ಇವರೆಲ್ಲರೂ ತಮ್ಮನ್ನೇ ಮೆರೆದರಲ್ಲದೆ ನಿಮ್ಮ ಮೆರೆದುವುದಿಲ್ಲ. ತಮ್ಮ ಮರೆತು ನಿಮ್ಮ ಮೆರೆದರೆ ಕೂಡಿಕೊಂಡಿರುವನು ನಮ್ಮ ಕೂಡಲ ಸಂಗಮ ದೇವ. ಬಸವಣ್ಣನವರು ಇಷ್ಟಲಿಂಗವನ್ನು ಯಾಕೆ ಕೊಟ್ಟಿದ್ದಾರೆ? ಇಂತಹದೇ ವ್ಯಕ್ತಿಯನ್ನು ಧರಿಸಬೇಕಂತೇಳೇನಿಲ್ಲ.
12ನೇ ಶತಮಾನದಲ್ಲಿ ತುರುಗಾಯಿ ರಾಮಣ್ಣ, ದನ ಕಾಯ್ತಕ್ಕಂಥ ತುರುಗಾಯಿ ರಾಮಣ್ಣ ಸ್ವತಂತ್ರರಾಗಿದ್ದರು. ಕಿನ್ನರಿ ಬೊಮ್ಮಯ್ಯ, ಹಡಪದ ಅಪ್ಪಣ್ಣ, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮೇದಾರ ಕೇತಯ್ಯ, ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ಸಿದ್ದರಾಮೇಶ್ವರರು, ಹೀಗೆ ಕುಂಬಾರ ಗುಂಡಯ್ಯ, ಲದ್ದೆಯ ಸೋಮಣ್ಣ, ಹೀಗೆ 770 ಜನ ಅಮರಗಣಗಳ ಹೆಸರು ಬಹಳವೆ. 1,90,000 ಅವರೆಲ್ಲರೂ ಬಸವಣ್ಣನವರ ನಿಜವಾಗಿರ್ತಕ್ಕಂತಹ ಸ್ವತಂತ್ರ ದೇಶದಲ್ಲಿ ಬದುಕಿದ ಇತಿಹಾಸ ನಮಗೆ ವಚನಗಳ ಮೂಲಕ ಸಿಗುತ್ತವೆ. ಈ ಅರಿವಿನ ಕುರುಹು ಕೊಡುವುದರ ಮೂಲಕ ನಿಮ್ಮ ಅರಿವೇ ನಿಮಗೆ ಗುರು. ಹೀಗೆ ಈ ವೇದ, ಶಾಸ್ತ್ರ, ಪುರಾಣ, ಆಗಮಗಳು ಸಂಸ್ಕೃತದಲ್ಲಿ ಹೇಳಿ ಜನರನ್ನು ಮೋಸ ಮಾಡ್ತಕ್ಕಂತಹ ಮಹಾ ಮೋಸಗಾರರು. ಇವರೆಲ್ಲರೂ ತಮ್ಮನ್ನೇ ಮೆರೆದರು. ಇವಾಗಲೂ ಕೂಡ ಮೆರಿತಾ ಇದ್ದಾರೆ. ಇವಾಗಲೂ ಕೂಡ ಅವರ ಮೇಲ್ನೋಟಕ್ಕೆ ನಾವೇನು ಇಲ್ಲ, ನಾವೆಲ್ಲರೂ ಹೆಂಡತಿ ಮಕ್ಕಳು ಮನೆ ಮಾರೆಲ್ಲ ಬಿಟ್ಟು ಬಂದಿದ್ದೀವಿ ಅಂತ ಹೇಳುವುದೆಲ್ಲವೂ ಕೂಡ ನಿಜವಾಗಿರ್ತಕ್ಕಂಥ ಸತ್ಯ ಅಲ್ಲ. ಆದ್ದರಿಂದ ಮುಗ್ಧ ಜನರು ತಮ್ಮ ಒಂದು ದುಃಖ, ನೋವು, ಬಡತನ ಇಂತಹದ ಒಂದು ಅವರ ಒಂದು ಮಜ್ಬೂರಿ ತಿಳ್ಕೊಂಡು ಕೆಟ್ಟ ಲಾಭವನ್ನು ಪಡೆದು ಅವರನ್ನು ಜ್ಯೋತಿಷ್ಯ, ಶಾಸ್ತ್ರ, ಪುರಾಣ, ಪಂಚಾಂಗ, ಕೈಯಲ್ಲಿ ದಾರ ಕಟ್ಟುವುದು, ತಾಯ್ತು ಕಟ್ಟುವುದು, ದೆವ್ವ ಭೂತ ಅಂತ ಹೇಳುವುದು ಎಲ್ಲ ಏನು ಮಾಡಿದಾರಲ್ಲ, ಈ ಜನನೇ ಇವತ್ತ ಬಸವಣ್ಣನವರ ತತ್ವಕ್ಕೆ ಭಯ ಪಡ್ತಾ ಇದ್ದಾರೆ. ಬಸವಣ್ಣನವರ ವಿಚಾರಗಳು ಈಗ ಪ್ರತಿಯೊಬ್ಬರು ಅರಿತುಕೊಂಡು ಆಚರಣೆ ತಂದಿದ್ದೇ ಆದರೆ ಇವರೆಲ್ಲರಿಗೂ ಯಾರೂ ನಯ ಪೈಸೆನೂ ಕೊಡುವುದಿಲ್ಲ. ಇದು ಗ್ಯಾರಂಟಿ. ಓದಿನ ಹಿರಿಯರು, ವೇದದ ಹಿರಿಯರು, ಶಾಸ್ತ್ರದ ಹಿರಿಯರು, ಪುರಾಣದ ಹಿರಿಯರು ಇವರೆಲ್ಲರೂ ತಮ್ಮನ್ನೇ ಮೆರೆದರಲ್ಲದೆ ನಿಮ್ಮ ಮೆರೆದುವುದಿಲ್ಲ. ನಿಮ್ಮ ಅಂದರೆ ಯಾವುದು? ಅಂತರಂಗದ ಶರಣರು ಕೊಟ್ಟಿರ್ತಕ್ಕಂಥ ವಚನಗಳ ತತ್ವ ತಾವೂ ತಿಳ್ಕೊಂಡಿಲ್ಲ, ಇನ್ನೊಬ್ಬರನ್ನು ತಿಳಿಸಿಲ್ಲ. ಕಾರಣ ಅವರ ಕೆಟ್ಟ ಸ್ವಾರ್ಥಕ್ಕಾಗಿ. ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ, ಮಾರಿ ಮಸಣಿ ಎಂಬುದು ಬೇರೆ ಇಲ್ಲ ಕಾಣಿರೋ. ಮಾರಿ ಅಂದರೆ ಏನು? ಈ ಕಣ್ಣುಗಳು ತಪ್ಪಿ ನೋಡಿದರೆ ಮಾರಿ, ಈ ನಾಲಿಗೆ ತಪ್ಪಿ ನುಡಿದರೆ ಮಾರಿ, ನಮ್ಮ ಕೂಡಲ ಸಂಗಮ ದೇವನ ನೆನಹು ಮರೆತರೆ ಮಾರಿ. ಶಕ್ತಿ ಮಾತಾ, ಶಕ್ತಿ ದೇವಿ ಬೇಡಿದ ವರ ಕೊಡುತ್ತಾಳೆ. ನಿಮ್ಮ ಎಲ್ಲ ಮನೋಕಾಮನೆ ಎಲ್ಲ ಪೂರ್ತಿ ಆಗುತ್ತವೆ. ಹಾಗಾದರೆ ಬಸವಣ್ಣನವರು ಈ ಮರಿಗೆಮ್ಮ, ದುರ್ಗಮ್ಮ, ಪೋಚಮ್ಮಗಳಿಗೆ ಯಾರಿಗೂ ಅಂಜಲಕ್ಕೆ ಹೋಗಬೇಡಪ್ಪ, ಇವೆಲ್ಲ ಏನೂ ಕೊಡುವುದಿಲ್ಲ. ಏನು ಹೇಳ್ತಾರೆ ಬಸವಣ್ಣವರು? ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ, ಒಡೆಯಂಗೆ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನೊಬ್ಬನಿಗೆ ಶರಗೊಡ್ಡಿ ಬೇಡುವೆ. ಎಲ್ಲಿ ಬೇಡುವುದು ಹೇಳಿದ್ದಾರೆ ಬಸವಣ್ಣನವರು ಶರಣರು? ನೀವು ಸೃಷ್ಟಿ ಮಾಡಿರ್ತಕ್ಕಂಥ ಭಯದ ದೈವಗಳಿಗಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಒಳಗಡೆ ವಿಶ್ವದ ಜ್ಯೋತಿ, ಜ್ಞಾನ ಜ್ಯೋತಿ ಇದೆ. ಅದರ ಮೇಲೆ ಬರೇ ಈ 3% ಜನನೇ ನಮ್ಮ ದೇಶದ ಜನರಿಗೆ ಸುಳ್ಳು, ಗೊಳ್ಳು, ಹೊಳ್ಳು, ಪೊಳ್ಳು ಹೇಳಿ ಶೋಷಣೆ ಮಾಡ್ತಕ್ಕಂಥದ್ದು ಬಯಲಿಗೆ ಬರ್ತಾ ಇದೆ ವಚನಗಳನ್ನು ಓದಿದ ಬಳಿಕ. ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ, ಅಗ್ಗವಣಿ, ಪತ್ರಿ, ಪುಷ್ಪ, ಧೂಪ, ದೀಪ, ಆರತಿ. ಇದು ಅಲ್ಲಮಪ್ರಭುರವರ ವಚನವಿದೆ. ಆರತಿ ನಿವಾಳಿಯಲ್ಲಿ ಪೂಜಿಸಿ 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 ಬಳಲುತ್ತಿದ್ದಾರೆ ನೋಡಯ್ಯ. ಏನಂದರಿಯರು, ಎಂತೆಂದರಿಯರು, ಜನ ಮರಳು, ಜಾತ್ರೆ ಮರಳು ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ, ಲಯವಾಗಿ ಹೋದರು ಗುಹೇಶ್ವರ. ನೋಡಿ, 892 ವರ್ಷಗಳ ಹಿಂದೆ ನಮ್ಮ ಭಾರತ ದೇಶ ಸ್ವತಂತ್ರ ದೇಶವಾಗಿದ್ದಿಲ್ಲ, ರಾಜರ ಆಡಳಿತವಿತ್ತು. ಆ ಕಾಲದಲ್ಲಿ ಬರೆದಿರ್ತಕ್ಕಂಥ ವಚನ ಇವತ್ತಿಗೂ ಕೂಡ ಸ್ವತಂತ್ರ ಭಾರತ ದೇಶದಲ್ಲಿ ಎಲ್ಲರೂ ದೇವರ ಹೆಸರಿನ ಮೇಲೆ ಭಯ ಪಡಿಸ್ತಕ್ಕಂಥದ್ದು ತೋರಿಸ್ತಾ ಇದ್ರಲ್ಲ. ಆದರೆ ನಮ್ಮ ಬಸವ ಕಲ್ಯಾಣದ ಶರಣರು
ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲವೆಂದು ಹೇಳಿದಾರಲ್ಲಪ್ಪ. ಅರ್ಥವಾಗ್ತಾ ಇಲ್ಲ ದೇಶದ್ರೋಹಿಗಳೇ. ದೇಶದ್ರೋಹದಿಲ್ಲದ್ರೆ ಮತ್ತೇನನ್ಬೇಕು ನಿಮ್ಮಂಥವ್ರಿಗೆ, ಸುಳ್ಳು ಹೇಳೋರಿಗೆ? ರಾಷ್ಟ್ರದ್ರೋಹಿಗಳೇ. ನಾವು ತಪ್ಪು ಹುಟ್ಟಿ ಬಂದಿದೆ ತಪ್ಪಾಗಿದೆಪ್ಪ. ಎಂಥವ್ರ ಬಳಿ ಕುಳಿತುಕೊಳ್ತೀವಿ ಅಂಥ ಗುಣಗಳು ಕಲಿತೀವಿ ನಾವು. ಮತ್ತೆ ತಿದ್ದಿಕೊಳ್ಳುವ ಸಲ ನಮ್ಗೆ ಎಲ್ಲಿ ಬೇಕು? ಗುಡಿಗುಂಡಾರಗಳು ಬೇಕಾ? ತೀರ್ಥಕ್ಷೇತ್ರಗಳು ಬೇಕಾ? ಯಾವ ತೀರ್ಥಕ್ಷೇತ್ರ ಯಾವ? ಅವೆಲ್ಲ ಅರಣ್ಯ ಸಂಪತ್ತಿವೆ, ಪ್ರಾಣಿ ಪಕ್ಷಿಗಳ ಪ್ರಾಪರ್ಟಿ ಇದೆ ಅಲ್ಲಿ. ಅವೆಲ್ಲವೂ ಕೂಡ ನಾಶ ಮಾಡಿ ಆ ಪ್ರಾಣಿ ಪಕ್ಷಿಗಳ ಬದುಕಿಗೆ ಸಹಿತ ನೀವೆಲ್ಲ ಪಾಪದ ಕಾರ್ಯ ಕಟ್ಕೊಂಡು ಅವೆಲ್ಲ ನದಿಗಳೆಲ್ಲ ದೇವ್ರದಂತ ಹೇಳ್ಕೊಂಡು ಇವತ್ತು ಎಷ್ಟೋ ವನ್ಯಜೀವಿಗಳನ್ನು ಕಡಿಮೆ ಆಗಿ ಸಲುವಾಗಿ ಮಳೆ ಬೆಳೆ ಎಲ್ಲ ರೀತಿಯಿಂದ ತೊಂದರೆ ಆಗ್ತಾಯಿದೆ ಈ ಭಾರತೀಯರಿಗೆ. ಬಂದರೆ ಮಳೆ ಹೆಚ್ಚು ಬರುತ್ತದೆ, ಬಂದಿನ ಕಡಿಮೆ ಬರುತ್ತದೆ. ಒಂದೇಳೆ ಸುನಾಮಿ ಬರುತ್ತದೆ, ಒಂದೇಳೆ ತುಫಾನ್. ಇದಕ್ಕೆಲ್ಲ ಕಾರಣಕ್ಕೆ ಯಾರು? ಪ್ರಕೃತಿ ನಾಶ ಮಾಡ್ತಕ್ಕಂಥ ಈ ದೇವರ ಹೆಸರಿನ ಮೇಲೆ ಈ 3% ಜನಗಳು ಮಾಡ್ತಾ ಇದ್ದಾರೆ. ಇದು ನಿಲ್ಲಬೇಕು, ನಿಲ್ಲಬೇಕು, ನಿಲ್ಲಬೇಕು. ತಮ್ಮ ಸ್ವಾರ್ಥಕ್ಕಾಗಿ ಇಡೀ ಭಾರತ ದೇಶದ ಎಲ್ಲವನ್ನು ಹಾಳು ಮಾಡ್ತಾ ಇದ್ರಲ್ಲಪ್ಪ. ಒಂದು ಸ್ವಲ್ಪರ ಕರುಣೆ ಇದಾನ? ನಿಮ್ಮೆಲ್ಲರಿಗೂ ಕರುಣೆ ಇದ್ದಾನೆ ಒಳಗಡೆ? ಜನ ನನ್ನಂತೆ ಬದುಕಲಪ್ಪ ಅಂಥೇಳಿ ಬಸವಣ್ಣನವರು ಏನು ಮಾಡಿದರು? ಬಸವಣ್ಣನವರು ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಹೇಳೋದ್ರ ಮೂಲಕ ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ತುರ್ಗಾಯ ರಾಮಣ್ಣ, ಅವರಿಲಿಂಗದ ಎಲ್ಲರನ್ನ ತನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ರಲ್ಲ. ಈಗ ಒಂದು ದೀಪ, ನಮ್ಮ ಮನೆಯಲ್ಲಿ ಕಡ್ಡಿ ಡಬ್ಬಿ ಇಲ್ಲ ಅಂತ ತಿಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ದೀಪ ಇದೆ. ನಿಮ್ಮ ದೀಪದ ಬೆಳಕು ನಮ್ಮ ದೀಪಕ್ಕೆ ತಂದು ಹಚ್ಚಿದರೆ ಅದು ಹೇಗೆ ಬೆಳಕು ಕೊಡುತ್ತೆ, ಹಾಗೆ ಇದು ಕೊಡೋದಿಲ್ವಾ? ಬಸವಣ್ಣನವರು ಮಾಡಿದ ಕಾರ್ಯ ಇದು. ಆದ್ದರಿಂದ ಅಲ್ಲಮಪ್ರಭುರವರ ವಚನ ಇನ್ನೊಂದು, ಇದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತ್ತಯ್ಯ ಶಿವನ ಪ್ರಕಾಶ. ಆ ಬೆಳಕಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತ ಮಹಾಗಣಗಳು. ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುವುದು ಹುಷಿಯೇ. ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಷಿಯೇ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮ ಆರಾಧ್ಯ ಸಂಗನ ಬಸವಣ್ಣನವರು ಕಂಡು ಬದುಕಿದ್ದೇನು ಕಾಣ ಸಿದ್ಧಾರಾಮಯ್ಯ ಅಂದೇಳಿ ಅಲ್ಲಮಪ್ರಭುರವರು ಅನುಭವ ಮಂಟಪದಲ್ಲಿ ಬಸವಣ್ಣನವರ ವ್ಯಕ್ತಿತ್ವ, ಅವರು ಎಂತಹ ಸಮಾಜವನ್ನು ಕಟ್ಟಿದರು. ಎಲ್ಲ ಅನಕ್ಷರಸ್ಥ ವರ್ಗದವರಿಗೆ ಓದು ಬರೆಯಲಾರದವರನ್ನು ಓದು ಬರೆಯಲು ಕಲಿಸಿ, ಅವರನ್ನು ದುಡಿಯಲು ಕಲಿಸಿ, ಕಾಯಕದ ನಾಯಕರಾಗಿ ಎಲ್ಲರನ್ನ ಸೃಷ್ಟಿಕರ್ತನ ಜ್ಞಾನಿಗಳನ್ನಾಗಿ ಮಾಡಿದ್ರಲ್ಲಪ್ಪ. ನೀವೇನು ಮಾಡ್ತಾ ಇದ್ದೀರಿ ಬಸವ ಕಲ್ಯಾಣದಾಗ ಬಂದು? ಎಷ್ಟು ಜನರಿಗೆ ಲಿಂಗ ದೀಕ್ಷೆ? ನೀವು ಶಿವಾಚಾರ್ಯರು, ಶಿವಭಕ್ತರಪ್ಪ, ಹೌದು ಒಪ್ಪೋದು. ಇನ್ನುಳಿದವರನ್ನು ಶಿವ ಭಕ್ತರನ್ನಾಗಿ ಯಾಕೆ ಮಾಡುವುದಿಲ್ಲ? ಅವರೆಲ್ಲರನ್ನೂ ಬೇರೆ ಮಾರ್ಗ ಯಾಕೆ ಹೋಗ್ತಾ ಇದ್ರಿ? ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲ ಬಿಡಬೇಕು. ಶರಣರಿಗೆ ಶರಣ ಆದರೆ ಮಾತ್ರ ನಿಮ್ಮೆಲ್ಲರಿಗೂ ಕಲ್ಯಾಣವಾಗುತ್ತದೆ. ಮತ್ತು ಭಾರತ ದೇಶ ವಿಶ್ವದಲ್ಲಿಯೇ ಪ್ರಸಿದ್ಧ ರಾಷ್ಟ್ರವಾಗುತ್ತದೆ. ಅದು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪದ ಬಸವಣ್ಣನವರು ಸ್ಥಾಪಿಸಿದ ಜಾತಿರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯಕ್ಕಾಗಿ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದರು ಎಂದು ಎದೆ ತಟ್ಟಿ ಹೇಳುತ್ತೇವೆ. ಈ ವಚನಗಳನ್ನು ನಾನು ಓದುತ್ತಿಲ್ಲ ಅಂದರೆ ನಾವು ಕೂಡ ಇಂತಹ ಜನರ ಗುಲಾಮರಾಗ್ತಿದ್ದೇವಲ್ಲಪ್ಪ. ಈಗ ನಾವು ಸ್ವತಂತ್ರ ವಿಚಾರದಿಂದ ಬದುಕ್ತಾ ಇದ್ದೀವಲ್ಲ, ಇದು ನಮ್ಮ ಭಾಗ್ಯ. ಈ ಗ್ರಂಥ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ಈಗ ಇನ್ನೊಂದು ಅಲ್ಲಮಪ್ರಭುರವರ ವಚನ. ಕಲ್ಲ ಮನೆಯ ಮಾಡಿ ಕಲ್ಲ ದೇವರುಗಳು ಮಾಡಿ ಆ ಕಲ್ಲ ದೇವರುಗಳ ಮೇಲೆ ಆ ಕಲ್ಲಿನ ಮನೆ ಕೆಡೆದರೆ ಆ ದೇವರು ಎತ್ತ ಹೋದನಪ್ಪ. ಲಿಂಗ ಪ್ರತಿಷ್ಠೆ ಮಾಡುವವನಿಗೆ ನಾಯಕ ನರಕ ತಪ್ಪದು. ಗುಹೇಶ್ವರ ಗುಡಿ ಗುಂಡಾರಗಳನ್ನು ಕಟ್ಟಿ ಮಾನವ ನಿರ್ಮಿತ ಮೂರ್ತಿಗಳನ್ನು ಉತ್ಪಾದನೆ ಮಾಡಿ ಅಲ್ಲಿ ಅದರಲ್ಲೇ ನೀವು ಬೇಡಿದ ವರ ಕೊಡುತ್ತದೆ. ನಿಮಗೆಲ್ಲವನ್ನು ನಿಮ್ಮದು ಏನೇನು ತೊಂದರೆ ಇದೆ ಎಲ್ಲ ಪರಿಹಾರ ಸಿಗುತ್ತೆ ಅಂತ ಏನು ಸುಳ್ಳು ಹೇಳ್ತಾ ಇದ್ರಲ್ಲ, ಇದು ನಾನು ಹೇಳ್ತಾ ಇದ್ದಿಲ್ಲ, ಅಲ್ಲಮಪ್ರಭು ಹೇಳ್ತಾರೆ. ಗುಡಿ ಗುಂಡಾರಗಳನ್ನು ಕಟ್ಟಿ ಮೂರ್ತಿಯಲ್ಲಿ ದೇವರಿದ್ದಾನೆ ಅಂತೇಳಿ ತೋರಿಸ್ತಕ್ಕಂಥವ್ರಿಗೆ
ನಾಯಕ ನರಕ ತಪ್ಪದು ಗುಹೇಶ್ವರ ಅಂತೇಳಿ. ನಾಯಕ ನರಕ ಅಂದ್ರೆ ತಿಳ್ಕೊಳ್ಳಿ, ನೀವೇ ತಿಳ್ಕೊಳ್ಳಿ, ಇದು ನನ್ನ ವಚನ ಅಲ್ಲ, ಅಲ್ಲಮ ಪ್ರಭು ಬರೆದಿರ್ತಕ್ಕಂಥ ವಚನ. ಇನ್ನೊಂದು ಬಸವಣ್ಣನವರ ವಚನ, ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ. ಈ ವಚನವಂತೂ ಎಲ್ಲರಿಗೂ ಗುರುತಿದೆ, ನಾನು ಹೆಚ್ಚು ತಿಳಿಯೋದಿಲ್ಲ ಇವರಿಗೆ. ಬಡವರಿಗೆ, ಎಷ್ಟೋ ಬಡವರಿಗೆ ಮನೆಗಳಲ್ಲಿ ಇರಲಿಕ್ಕೆ ಮಳೆ ಬಂದಾಗ ಮೈಯೆಲ್ಲ ನೀರು ಬೀಳ್ತವೆ. ನೀವೆಲ್ಲ ಅರ್ಬೋ ಖರ್ಚು ಮಾಡಿ ಗುಡಿ ಗುಂಡಾರಗಳನ್ನು ಕಟ್ಟಿ ಜನರನ್ನು ಶೋಷಣೆ ಮಾಡ್ತಾ ಇದ್ದೀರಪ್ಪ. ಹಗಲೇ ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಲ್ಲ, ರಾತ್ರಿ ಅಷ್ಟು ಸುಳ್ಳು ಹೇಳಬಾರ್ದು. ಆದ್ದರಿಂದ ಇನ್ನೊಂದು ಜೇಡರ ದಾಸಿಮಯ ವಚನವನ್ನು ಹೇಳಿ ಇವತ್ತಿನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸ್ವತಂತ್ರ ಭಾರತ ದೇಶ ಆಗಿದೆ, ಹೌದು, ಎಷ್ಟೋ ಜನ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ 892 ವರ್ಷಗಳ ಹಿಂದೆ ಮಹಾತ್ಮ ಬಸವಣ್ಣನವರು ಇಡೀ ಜಗತ್ತಕ್ಕೆ ಸ್ವತಂತ್ರ ಕೊಟ್ಟಿದ್ದಾರೆ. ಅವತ್ತು ಕೂಡ ಇದೇ ಮನುವಾದಿಗಳು, ಕುತಂತ್ರವಾದಿಗಳು, ಸ್ವಾರ್ಥಿಗಳು ಇವರೆಲ್ಲರೂ ಏನು ಮಾಡಿದ್ದಾರೆ, ಶರಣರ ವಚನಗಳನ್ನು ಸುಟ್ಟು ಮತ್ತು ಶರಣರ ಹತ್ಯೆಯನ್ನು ಮಾಡಿದ್ದಾರೆ ಇದೇ ಬಸವ ಕಲ್ಯಾಣದಲ್ಲಿ. ಈಗ ಮತ್ತೆ ಕೂಡ ಈ ಕೆಟ್ಟ ಮನಸ್ಥಿತಿಯನ್ನು ಮಾಡಿ ಹೇಗಾದರೂ ಮಾಡಿ ಮತ್ತೆ ಬಸವಣ್ಣನವರು ಶರಣರ ತತ್ವ ಜಗತ್ತೇ ತುಂಬ ಬೆಳೀತಾ ಇದೆಯಲ್ಲ, ಇದಕ್ಕೆ ಹೇಗಾದರೂ ಮಾಡಿ ಮತ್ತೆ ದಾರಿ ತಪ್ಪಿಸ್ತಕ್ಕಂತಹ ಕಾರ್ಯ ನಡೀತಕ್ಕಂಥದ್ದು ನಾನು ನೋಡ್ತಾ ಕೇಳ್ತಾ ಇದ್ದೀನಿ. ಬಹಳ ದುಃಖವಾಗಿ, ನೋವಾಗಿ ಇವತ್ತು ಭಾರತ ದೇಶದಲ್ಲಿ ಸ್ವತಂತ್ರ ದಿನಾಚರಣೆ ಮಾಡಿದ್ದೀವಿ. ಆದರೆ ಸ್ವತಂತ್ರ ದಿನಾಚರಣೆಯಲ್ಲಿ ಯಾರು ಸಂತೋಷದಿಂದಿದ್ದಾರಪ್ಪ? ಈ ಸುಳ್ಳು ಹೇಳ್ತಕ್ಕಂಥ ಟಿ ವಿ ಮಾಧ್ಯಮದವರು, ಈ ದೇಶದ ಎಲ್ಲ ಇಂಪಾರ್ಟೆಂಟ್ ವಿಷಯ ಏನು ಇವೆಯಲ್ಲ ಅವೆಲ್ಲ ಮಾರಾಟ ಮಾಡ್ತಕ್ಕಂಥವ್ರು, ಮತ್ತು ದುಡಿಯಲಾರ್ದೇ ಲಂಚ ತಿಂದು ಸರ್ಕಾರದ ದುಡ್ಡು ಹಡಪು ಮಾಡ್ತಕ್ಕಂಥವ್ರು, ಇವರೆಲ್ಲರೂ ರಾಜಾರೋಷವಾಗಿ ನಡೀತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಯಾರು ಪೊಲೀಸರು ಸಹಿತ ಅನಿಸ್ತಾ ಇದ್ದೀವರು, ಎಲ್ಲ ಸೈನಿಕರು, ಪೊಲೀಸರು ಎಲ್ಲರೂ ಮಾರಾಟವಾಗಿ ಬಿಟ್ಟಿದ್ದಾರೆ. ಯಾರು ಭಯಪಡ್ತಾ ಇಲ್ಲ. ಇದೊಂಥರ ಈ ಸ್ವತಂತ್ರ ಸಿಗಲಾರಕ್ಕಿಂತ ಮುಂಚೆ ಇನ್ನೂ ಜನ ಸ್ವಲ್ಪ ಒಳ್ಳೆ ರೀತಿಯಿಂದ ಇದ್ದರು ಅಂತ ಅನಿಸ್ತಾ ಇದೆ. ಇವತ್ತೇನಿಲ್ಲ, ದುಡ್ಡು ಯಾರು ಕೊಟ್ಟರು ಏನು ಬೇಕಾಗಿದ್ದು ಮಾಡ್ಬೋದು. ಇಂಥ ಪರಿಸ್ಥಿತಿ ಎಲ್ಲಿವರೆಗೆ ನಡಿಬೇಕಿದು? ಇಂಥ ಕಾರ್ಯ ಮಾಡಿದವರು 1000 ವರ್ಷ ಬದುಕ್ತೀರಾ ನೀವು? ಯಾರ BP, ಶುಗರ್, ಹಾರ್ಟ್ ಅಟ್ಯಾಕ್, ಅನೇಕ ರೋಗಗಳು, ರಸ್ತೆ ಅಪಘಾತಗಳು, ಹೀಗೆ ಎಲ್ಲ ಕೆಟ್ಟ ಕಾರ್ಯ ನಡೀತಾ ಇದೆಯಲ್ಲ, ಇದು ನಿಲ್ಲಬೇಕೆಂಬುದೇ ನಮ್ಮ ವಚನಗಳ ಆಶಯವಾಗಿರುತ್ತದೆ. ಆದ್ದರಿಂದ ಇನ್ನೊಂದು ಜೇಡರ ದಾಸಿಮಯ್ಯರವರ ವಚನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತಿ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳ ನಾನೆಂಬೆ ರಾಮನಾಥ ಅಂಥೇಳಿ ಜೇಡರ ದಾಸಿಮಯ್ಯದ ವಚನ ಗೊತ್ತಿಲ್ವಾ? ಬಹಳ ಜ್ಞಾನಿ ಇದ್ರಲ್ಲಪ್ಪ. ಎಲ್ಲರನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಕ್ಕಂಥವ್ರು, ಕೈಲಾಸ ತೋರಿಸ್ತಕ್ಕಂಥವ್ರು, ಬೇಡಿದ ಪದ ಕೊಡ್ತಾವು ಏನು, ಇವೆಲ್ಲ ಡಾಂಬಿಕ, ಸುಳ್ಳು, ಗೊಳ್ಳು. ಇವತ್ತು ದೇಶದ್ರೋಹಿಗಳು ಯಾರಿದ್ದಾರೆ ಅಂಥೇಳಿ ನಮ್ಮ ನಾವೇ ಆತ್ಮ ಅವಲೋಕನ ಮಾಡಿಕೊಳ್ಳಬೇಕು ಎಂದು ಕೊನೆಯದಾಗಿ ಹೇಳುತ್ತಾ, ದೇಶದ್ರೋಹಿ ಯಾರು, ದೇಶಭಕ್ತರು ಯಾರು, ಇದು ನಮ್ಮ ನಾವೇ ಆತ್ಮ ಅವಲೋಕನ ಮಾಡಿಕೊಳ್ಳೋಣ. ತಪ್ಪಿದ್ದರೆ ತಿದ್ದಿಕೊಂಡು ಬದುಕಿದರೆ ಮಾತ್ರ ಸಮಾಜಕ್ಕೆ ಒಂದು ಸತ್ಯ, ಶರಣರ ಸತ್ಯ ವಚನಗಳು ತಿಳಿಸುವ ಸಲುವಾಗಿ ಈ ಬಸವ ಕಲ್ಯಾಣದಲ್ಲಿ ಅವತ್ತು ಹಿಂದೆ ಇದು ಕಲ್ಯಾಣ ಎಂಬುದು ಅವಿಮುಕ್ತ ಕ್ಷೇತ್ರವಾಗಿತ್ತು. ಈ ಭಾರತ ದೇಶ ಪಾವನ ದೇಶವಾಗಿತ್ತು ಬಸವಣ್ಣನವ್ರ ಕಾಲದಲ್ಲಿ. ಯಾರು ಸತ್ಯಕ್ಕ ಒಂದು ಕಾಯಕ, ಕಸ ಗೂಡಿಸ್ತಕ್ಕಂಥ ಸತ್ಯಕ್ಕನ ಕಾಯಕ ಏನಿತ್ತಪ್ಪ ಅಂದರೆ ಕಸ ಗೂಡಿಸೋದು. ಆ ಕಸ ಗೂಡಿಸೋ ಕಾಯಕದಿಂದ ಏನು ಬರ್ತದೆ ಅದು ಬಿಟ್ಟು ಅಲ್ಲಿ ಒಂದು ಬಂಗಾರದ ಉಂಗುರ ಬಿದ್ದರೂ ಕೂಡ ಅದನ್ನು ಕಸದ ರೂಪದಲ್ಲಿ ತೆಗೆದು ಬಿಟ್ಟಿದ್ದಾರೆ. ನೀವೆಲ್ಲ ಏನು ಮಾಡ್ತಾ ಇದ್ರಪ್ಪ, ದೇವರು ದಿಂಡ್ರ ಹೆಸರ ಮೇಲೆ ದುಡ್ಡು ಸುಲಿಗೆ ಮಾಡೋದು. ಮತ್ತು ಬಸವಣ್ಣನವರು ಕೊಟ್ಟಿರ್ತಕ್ಕಂಥದ್ದು ನಮಗೆ ಈ ದೇಹವೆಂಬ ದೇವಾಲಯಕ್ಕೆ ವಿಭೂತಿ, ರುದ್ರಾಕ್ಷಿ, ಇಷ್ಟಲಿಂಗ.
ಅಷ್ಟಾವರಣ ಪಂಚ ಆಚಾರ್ಯ ಶಟಸ್ಥಲ 8, 5, 6 ಇವೆಲ್ಲವೂ ಕೂಡ ದಯಮಾಡಿ ನೀವೆಲ್ಲರೂ ಮನಸ್ಸನ್ನು ಬದಲಾವಣೆ ಮಾಡಿಕೊಳ್ಳಿರಿ. ಇದು ಎಂದೆಂದಿಗೂ ಇನ್ನೊಂದು ವಚನ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಒಂಥರ ಗ್ಯಾರಂಟಿ ಆಗೇ ಬಿಡುತ್ತೆ ನೋಡಿ. ಬಸವಾದಿ ಶರಣರ ಕಲ್ಯಾಣದಲ್ಲಿ, ಶರಣರ ನಾಡಿನಲ್ಲಿ ಬಸವಣ್ಣನವರ ವಚನಗಳ ವಿರುದ್ಧ, ಶರಣರ ವಚನಗಳ ವಿರುದ್ಧ ಏನೇ ಕಾರ್ಯ ಮಾಡಿದರೂ ಕೂಡ ಮುಗ್ಧ ಜನರು ಎಲ್ಲ ಕೇಳ್ತಾರೆ, ಎಲ್ಲ ನೋಡ್ತಾರೆ, ಅದು ಮಾತು ಬೇರೆ. ಆದರೆ 2 ಕೂಡಿಸಿದರೆ 4 ಆಗಬೇಕು ಹೊರತಾಗಿ 3 ಆಗಬಾರ್ದು, 5 ಆಗಬಾರ್ದು. ಅಂಥ ಸತ್ಯ ಶರಣರ ವಚನದ ತತ್ವ ಜನಮನಕ್ಕೆ ಮುಟ್ಟಿಸುವ ಕಾರ್ಯ ಮಾಡಿದ್ದೇ ಆದರೆ ನಿಮಗೂ ಕಲ್ಯಾಣವಾಗುತ್ತದೆ. ಇದರ ವಿರುದ್ಧವಾಗಿ ಮಾಡಿದರೆ ಬಸವಣ್ಣನವರ ವಚನವಿದೆ ಒಂದು, ಏನು ಎಷ್ಟೇ ದಿನ ಬದುಕೋದು ಮುಖ್ಯ ಅಲ್ಲ, ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ, ಇದನ್ನು ಕೂಡ ಇದೆ. ಹಾವಿನ ಹೆಡೆಯ ಕೊಂಡು ಕೆನ್ನೆಯ ತುರಿಸಿಕೊಂಡಂತೆ, ಉರಿಯುವ ಕೊಳ್ಳೆಯ ಕೊಂಡು ಮಂಡೆಯ ಶಿಕ್ಕವನ್ನು ಬಿಡಿಸಿಕೊಂಡಂತೆ, ಹುಲಿಯ ಮೀಸೆಯನ್ನು ಹಿಡಿದುಕೊಂಡು ಒಲಿದು ಉಯ್ಯಾಲೆಯನ್ನಾಡಿದಂತೆ, ನಮ್ಮ ಕೂಡಲ ಸಂಗನ ಶರಣರೊಡನೆ ಸರಸವಾಡಿದರೆ, ನಮ್ಮ ಕೂಡಲ ಸಂಗನ ಶರಣರೊಡನೆ ಸರಸವಾಡಿದರೆ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಹಾಗೇ ಆಗುತ್ತದೆ. ಎಷ್ಟು ಸೂರ್ಯನ ಬೆಳಕು ಸತ್ಯವಿದೆಯಲ್ಲ ಅಷ್ಟು ಇವತ್ತಿಲ್ಲ ನಾಳೆ ಅದು ಹಾಗೇ ಆಗುತ್ತದೆ ಅಂಥೇಳಿ ಈ ತತ್ವವನ್ನು ಮೆಚ್ಚಿದ ನಾನು ಈ ತತ್ವದ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥವ್ರು, ನಮ್ಮಂಥ ಸಾಮಾನ್ಯ ಜನರು ಮುಗ್ದಿದ್ದೇವೆ, ನಾವೇನು ಗೊತ್ತಿಲ್ಲ, ಎಲ್ಲ ಜ್ಞಾನಿ ಎನಿಸಿಕೊಂಡವರು, ಸಾವಿರಾರು ಜನರನ್ನು ಬೋಧನೆ ಮಾಡ್ತಕ್ಕಂಥವ್ರು, ಪ್ರವಚನ ಹೇಳ್ತಕ್ಕಂಥವ್ರು, ಅವರೆಲ್ಲರಲ್ಲಿ ಒಂದು ವಿನಂತಿ, ಬಸವಣ್ಣನವರ ಶರಣರ ವಚನಗಳು ಎಂದೆಂದಿಗೂ ಸುಳ್ಳಾಗುವುದಿಲ್ಲ. ಈಗ ನೂತನ ಹೊಸ ಅನುಭವ ಮಂಟಪ ಕಟ್ಟಲಾಗ್ತಾ ಇದೆ. ಆ ಅನುಭವ ಮಂಟಪದ ತತ್ವ ಜಗತ್ತ ತುಂಬ ಹೋಗಲಿ. ಅದಕ್ಕಿಂತ ಮುಂಚೆ ನಮ್ಮ ಭಾರತ ದೇಶದ ಮುಗ್ಧ ಜನರು ಜ್ಞಾನಿಗಳಾಗಲಿ, ಸ್ವತಂತ್ರ ವಿಚಾರದಿಂದ ಸ್ವತಂತ್ರ ಭಾರತ ದೇಶದಲ್ಲಿ ಬದುಕುವ ಒಂದು ವಿಚಾರ ಇದರಲ್ಲಿದೆ. ಇದನ್ನು ಮಾತ್ರ ಜನಮನಕ್ಕೆ ತಿಳಿಸಿದರೆ ಇದು ಯಾವುದೇ ಒಂದು ಜಾತಿಗೆ ಅಂತೂ ಸೀಮಿತವಲ್ಲ. 97% ಎಲ್ಲ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮ ಎಂದು ನಾನು ಹೆಮ್ಮೆಯಿಂದ ಹೇಳುತ್ತೇನೆ. ಆದ್ದರಿಂದ ಈಗ ಸತ್ಯವನ್ನು ಹೇಳುವುದು, ಮರೆಮಾಚುವುದು ಅದು ತಮಗೆ ಬಿಟ್ಟಿದ್ದು. ವಚನಗಳಂತೂ ಎಂದೆಂದಿಗೂ ಸುಳ್ಳಾಗುವುದಿಲ್ಲ. ನಮ್ಮಿಂದ ಏನಾದರೂ ತಪ್ಪಾದರೂ ಕೂಡ ನಾವು ವಚನಗಳ ಓದಿ ಅರ್ಥ ಮಾಡಿಕೊಂಡು ನಾವು ಪರಿವರ್ತನೆ ಆಗಬಹುದು. ಅಂತಹ ಒಂದು ಮಹಾಜ್ಞಾನ ಶರಣರ ತತ್ವದಲ್ಲಿದೆ. ನಾವು ಯಾವುದೇ ಒಂದು ನಯ ಪೈಸಾ ಕೂಡ ದೇವರ ಸಲುವಾಗಿ, ದಿಂಡರ ಸಲುವಾಗಿ ಖರ್ಚು ಮಾಡುವ ಅವಶ್ಯಕತೆಯೇ ಇಲ್ಲ. ಮತ್ತು ಯಾರ ಗುಲಾಮ ಆಗುವುದು ಕೂಡ ಅವಶ್ಯಕತೆ ಇಲ್ಲ. ಎಲ್ಲ ವಚನಗಳಿವೆ. ತನ್ನ ಆಶ್ರಯರತಿ ಸುಖವ, ತಾನುಂಬವ ಊಟವ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾನೇ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ಎತ್ತ ಬಲ್ಲರು ಕೂಡಲ ಸಂಗಮ ದೇವ. ಅಂದರೆ ತಮ್ಮ ಸ್ವಾರ್ಥಕ್ಕಾಗಿ ಜನರನ್ನು ಮೋಸ ಮಾಡ್ತಕ್ಕಂಥದ್ದು ಬಿಡುರಿ ಅಂಥೇಳಿ ಹೇಳ್ತಾರೆ ಬಸವಣ್ಣನವರು. ಆದ್ದರಿಂದ ತಮ್ಮೆಲ್ಲರಿಗೂ ಈ ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಎಲ್ಲಿ ನೋಡಿದ್ರಲ್ಲಿ ಅಜ್ಞಾನದ ಕಸವನ್ನು ಜನರ ತಲೆಯಲ್ಲಿ ಹಾಕ್ತಕ್ಕಂಥದ್ದು ಇದು ಮಹಾ ಪಾಪದ ಕಾರ್ಯವಿದೆ. ಈ ಕಾರಣಕ್ಕಾಗಿಯೇ ಯುವಕರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಎಷ್ಟೋ ಯುವಕರಿಗೆ ಕಾಯಕವಿಲ್ಲ. ಈ ರಾಜಕಾರಣಿಗಳಾದವರು, ಧರ್ಮದ ಬೋಧನೆ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಯುವಕರನ್ನು ದಾರಿ ತಪ್ಪಿಸ್ತಕ್ಕಂಥ ಕಾರ್ಯ ಕೂಡ ನಡೀತಾ ಇರ್ತಕ್ಕಂಥದ್ದನ್ನು ನಾವು ಕಾಣುತ್ತಿದ್ದೇವೆ. ಎಲ್ಲ ನಿಲ್ಲಬೇಕು ಎಂಬುದೇ ಈ ಶರಣರ ವಚನದ ವಿಡಿಯೋ ಆಗಿರುತ್ತದೆ ಎಂದು ಕೊನೆಯದಾಗಿ ಹೇಳುತ್ತಾ, ಎಲ್ಲವೂ ಕೂಡ ನನ್ನದೇನು ಇಲ್ಲ, ನಾನು ನಿಮಿತ್ತ ಮಾತ್ರ, ಎಲ್ಲವೂ ಶರಣರು, ಬಸವಣ್ಣನವರು, ಅಕ್ಕ ಮಹಾದೇವಿರವರು
ಅಲ್ಲಂಪ್ರಭುರವರು ಸಿದ್ದರಾಮೇಶ್ವರ ನುಡಿಸಿದಂತೆ ನಾನು ನುಡಿದಿದ್ದೇನೆ ಎಂದು ಹೇಳುತ್ತಾ 150 ಕೋಟಿ ಜನಸಂಖ್ಯೆ ಉಳ್ಳ ಭಾರತೀಯರಿಗೆ ಇಂತಹ ವಿಚಾರಗಳನ್ನು ಎಲ್ಲರೂ ತಲುಪಿಸುವ ಕಾರ್ಯ ಒಂದು ವೇಳೆ ಮಾಡಿದ್ದೇ ಆದರೆ ನಿಜಕ್ಕೂ ಈ ದೇಶದಲ್ಲಿ ಜಾತಿ ಭೇದ ಭಾವ ಮೇಲು ಕೀಳು BP ಶುಗರ್ ಹಾರ್ಟ್ ಅಟ್ಯಾಕ್ ರೋಗಗಳು ಏನು ಈ ಕಚ್ಚಾಟಗಳು ಈ ಜಗಳಗಳು ಈ ದ್ವೇಷಗಳು ಎಲ್ಲವೂ ಕೂಡ ಹೋಗಲು ಸಾಧ್ಯವಿದೆ ಎಂದು ಗ್ಯಾರಂಟಿಗೆ ಸಾಥ್ ನಾನು ಹೇಳುತ್ತಾ ಕೊನೆಯದಾಗಿ ಬಸವಣ್ಣನವರ ನಾಡು ಅನುಭವ ಮಂಟಪ ಶರಣರ ನಾಡು ದಿಂದ ಬಾಗಿದ ತಲೆ ಮುಗಿದ ಕೈಯಿಂದ ಸರ್ವರಿಗೂ ಶರಣ.